BPL ಕಾರ್ಡ್ ರದ್ದಾಗ್ತಾ ಇರುವಂತ ಸಂದರ್ಭದಲ್ಲಿ ಪಡಿತರ ಅಂಗಡಿ ಮಾಲೀಕರಂತೂ ಪರದಾಡ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಯಾರ್ಯಾರು ರದ್ದಾಗಿದೆಯಲ್ಲ ಅಂತ ಮಂದಿ ಬಂದು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫಲಾನುಭವಿಗಳನ್ನ ನಿಭಾಯಿಸೋದಕ್ಕೆ ಪಡಿತರ ಮಾಲೀಕರು ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಿನ ಅವಲಹಳ್ಳಿಯಲ್ಲೂ ಕೂಡ ಈ ತರನಾದ ಸಮಸ್ಯೆ ಕಂಡು ಬರ್ತಾ ಇದೆ. ಪಡಿತರ ಸಿಬ್ಬಂದಿಯ ಗೋಳು ಕೇಳೋರೇ ಇಲ್ಲ ಅನ್ನೋ ಹಾಗಾಗೋಗಿದೆ. ಯಾಕೆ ಅಂತ ಅಂದ್ರೆ ಕಾರ್ಡ್ ರದ್ದಾಗಿದೆ ಅಂತ ಗೊತ್ತಾದ ಮೇಲೆ ಗಲಾಟೆ ಆಗ್ತಾ ಇದೆ. ಫಲಾನುಭವಿಗಳು ಅಂತ ಅಂದ್ರೆ ನಾವು ನಿಜಕ್ಕೂ ಕೂಡ ಈ BPL ಕಾರ್ಡ್ಗೆ ಅರ್ಹರು, ನಮ್ ಕಾರ್ಡ್ ಯಾಕೆ ರದ್ದು ಮಾಡಿದ್ದೀರಾ ಅಂತ ಹೇಳಿ ಬಹಳಷ್ಟು ಮಂದಿ ಬಂದು ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫಲಾನುಭವಿಗಳನ್ನ ನಿಭಾಯಿಸೋಕೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಮಾಲೀಕರು ಹೇಳ್ತಾ ಇದ್ದಾರೆ. ಈ ತಿಂಗಳು ಅಕ್ಕಿ ಕೊಡೋದಕ್ಕೆ ನಾವು ಆರಂಭ ಮಾಡಿದ್ದೀವಿ, ಈಗೀಗ ಕಾರ್ಡ್ ರದ್ದಾಗಿರುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಅಕ್ಕಿ ತೆಗೆದುಕೊಳ್ಳೋಕೆ ಬಂದವರು ಗಲಾಟೆ ಮಾಡ್ತಿದ್ದಾರೆ ಅಂತ ಅವಲಹಳ್ಳಿಯಲ್ಲಿ ಪಡಿತರ ಅಂಗಡಿ ಸಿಬ್ಬಂದಿ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಪೂರ್ಣಿಮಾ ಅಲ್ಲಿಂದ ಒಂದು ವರದಿ ಕೊಟ್ಟಿರಿ, ಬನ್ನಿ ನೋಡ್ಕೊಂಬರೋಣ. ಅಂಗಡಿಗಳ ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಜನಕ್ಕೆ ಏನು ಅಂತ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಒಬ್ಬೊಬ್ರು ಬಂದು ನಾವು ಟ್ಯಾಕ್ಸೇ ಕಟ್ತಿಲ್ಲ, ನಮ್ಮ ಇದೆಲ್ಲ ಕೂಲಿ ಕೆಲಸ ಮಾಡ್ತಾರೆ. ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ, ಒಬ್ರು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ. ಗಂಡ ಕೆಲ್ಸಕ್ಕೋರೆ ಹೆಂಡತಿ ಮನೇಲಿ ಇರ್ತಾರೆ, ಅಂಥವ್ರದ್ದು ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಇನ್ನು ಲೇಡೀಸ್ ಎಲ್ಲ ತರಕಾರಿ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ, ಅಂಥವ್ರದ್ದು ಹೋಗ್ಬಿಡಿದೆ. ಮನೆ ಹತ್ರ ಬಂದು ವೆರಿಫೈ ಮಾಡಿದ್ರೆ ಇದಾಗುತ್ತೆ. ಇಲ್ಲ ಜನ ಬಂದು ನಮಗೂ ಹಿಂಸೆ ಕೊಡ್ತಿದ್ದಾರೆ, ಯಾಕಂದ್ರೆ ನಾವು ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಬರೀ ಜಗಳ ಆಗ್ಬಿಡಿದೆ ಈ ಮಂತೆಲ್ಲ. ಯಾರಿಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮ್ಯಾಮ್. ಅದಕ್ಕೆ ಸರ್ಕಾರ ಸ್ವಲ್ಪ ಇದು ಮಾಡಿಕೊಂಡು ನಮ್ಮನ್ನೂ ಸ್ವಲ್ಪ ನೋಡ್ಬೇಕು ಸರ್ಕಾರದವರು. ಅಂಗಡಿಯವ್ರಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆ ಆನ್ಸರ್ ಮಾಡಿ ಒಬ್ಬರು ಆದರೆ ಸರಿ, 40-45 ಜನ ಅಂದರೆ ಅವ್ರು ಯಾರು ಕೇಳೋ ಸ್ಥಿತಿಲಿ ಇರಲ್ಲ, ಎಲ್ಲ ಜಗಳ ಮಾಡೋಕ್ಕೆ ಬರ್ತಾರೆ ಮ್ಯಾಮ್. ಸೊ ಅದಕ್ಕೆ ಸ್ವಲ್ಪ ಏನಾದ್ರು ಇದಕ್ಕೆ ಏನೋ ಮಾಡ್ಕೊಡ್ಬೇಕು ಸರ್ಕಾರ. ಡಿಪಾರ್ಟ್ಮೆಂಟಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಸೂಚನೆಗಳು ಬಂದಿಲ್ಲ ಅಂದ್ರೆ ಈ ಥರ ಕಾರ್ಡ್ಗಳು ರದ್ದಾಗಿದೆ, ಸೊ ನಿಮ್ಮನ್ನು ಪ್ರಶ್ನೆ ಮಾಡಬಹುದು ಆ ಥರದ್ದು ಏನಾದ್ರು ಬಂದಿದೆಯಾ ನಿಮಗೆ? ಹೇಳಿದಾರಾ ನಿಮಗೆ ಏನಾದರೂ? ಹೌದು ಮ್ಯಾಮ್, ಬಂದಿದೆ. ಆ ಥರ ಏನು ಅಂದರೆ ಲಿಸ್ಟ್ ಕಳಿಸಿದಾರೆ ನಮಗೆ, ಅದನ್ನು ಜನ ಕೇಳ್ತೀವಿ. ಆದರೆ ಜನ ಅವ್ರು ಯಾರು ಕಟ್ತಿಲ್ಲ. ಇದು ಆಮೇಲೆ ಪಾನು ಆಧಾರ್ ಲಿಂಕ್ ಮಾಡಿದ್ದಾರೆ, ಅದ್ರ ಮೇಲೆ ಬೇಸಿಸ್ ಮೇಲೂ ಡಿಲೀಟ್ ಮಾಡ್ತಿದ್ದಾರೆ ಕಾರ್ಡ್ನ. ಅದೊಂದು ಅದಾದಮೇಲೆ IT ಯಾರು ಇದೇ ಮಾಡಿಲ್ಲ. IT ಮುಂಚೆ ಕಟ್ತಿದೆ ಯಾವ ಥರ ಅಂದರೆ 4 ವರ್ಷಕ್ಕೆ ಮುಂಚೆ ಕಟ್ಟಿರ್ತಾರೆ, ಆಮೇಲೆ ಅದನ್ನು ಕಂಪ್ಲೀಟಾಗಿ ಮಾಡ್ಕೊಂಡು ಹೋಗ್ತಿರಲ್ಲ. ಸೊ ಅವ್ರದ್ದು ಎಲ್ಲ ಬರ್ತಿದೆ, ಎಲ್ಲ ಆ ಥರ ಮಾಡ್ತೀವಿ. ಸಮಸ್ಯೆ ತುಂಬ ಆಗಿದೆ ಮ್ಯಾಮ್. ಸೊ ಅದೊಂದು ಹೇಳ್ತಾರೆ ಜನ ಬಂದು, ನಾವು ಮುಂಚೆ ಕಟ್ತಾ ಇದ್ವಿ ಬಿಟ್ಬಿಟ್ಟಿದ್ದೀವಿ ಈಗ, ಸೊ ಅದಕ್ಕೆ ಇವಾಗೂ ನಾವು ಕಟ್ತಾ ಇಲ್ಲ ಅಂತ ಇದ್ದಾರೆ. ಅದಕ್ಕೆ ಅಲ್ಲೋಗಿ IT ಆಫೀಸಲ್ಲಿ ಬಂದು ಕೊಡಿ, ನಾವು ಫುಡ್ ಆಫೀಸಿಗೆ ಇದು ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಆ ಜನಕ್ಕೆ ನಾವು ಆದಷ್ಟು ಇದು ಮಾಡ್ತಾ ಇದೀವಿ ಮ್ಯಾಮ್. ಕೇಳೋ ಸ್ಥಿತಿಲಿ ಯಾರಿಲ್ಲ. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.